ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಬಿಕಾಂನ 2ನೇ ಘಟಕದ 3ನೇ ಅಧ್ಯಾಯವಾದ ಅನಕೃ ಬರೆದಿರುವ ಮಣ್ಣಿನ ಮಗ ಗದ್ಯದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಗದ್ಯದ ಪಾತ್ರಗಳು: ಭೈರಸಂದ್ರ, ಗಂಗಾ, ಸಿದ್ಧ, ಗಂಗನ ಹೆಂಡತಿ ತಿಮ್ಮಿ, ಗಂಗನ ತಾಯಿ ಹಾಗೂ ಸಿದ್ಧನ ತಂದೆ. ಭೈರಸಂದ್ರದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಾವು ಮೊದಲನೇದಾಗಿ ಭೈರಸಂದ್ರ ಅನ್ನುವಂತ ಊರಿನ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ, ಭೈರಸಂದ್ರ ತಿಪ್ಪಳ್ಳಿ, ವಡ್ರಬೈಲು, ಸುಂಕೇನಹಳ್ಳಿ ಎಲ್ಲ ಅರ್ಧ ಪರ್ಲಾಂಗ ಅಂತರದಲ್ಲಿದ್ದ ಹಳ್ಳಿಗಳು. ಭೈರಸಂದ್ರದ ಕೆರೆಯೇ ದೊಡ್ಡ ಕೆರೆ. ಅಲ್ಲೇ ಸ್ವಲ್ಪ ತರಿ ಫಸಲು ಆಗುತ್ತಿತ್ತು, ಉಳಿದ ಕಡೆ ರಾಗಿ. ತರಿ ಫಸಲು ಬೆಳೆಯುತ್ತಿದ್ದ ಭೈರಸಂದ್ರದ ರೈತರನ್ನು ಕಂಡರೆ ಖುಷ್ಕಿ ಬೆಳೆಯುತ್ತಿದ್ದ ಇತರ ಹಳ್ಳಿಯವರಿಗೆ ಒಂದು ಬಗೆಯ ಗೌರವ. ಭೈರಸಂದ್ರದ ಗೌಡ ರಾಮಯ್ಯ ಆ ಪ್ರದೇಶಕ್ಕೆಲ್ಲ ಬಲಿಷ್ಠ. 2 ಜೊತೆ ದನ ಇಟ್ಟುಕೊಂಡು ತಾನೇ ಸ್ವಂತ ಆರಂಭ ಮಾಡಿಸುತ್ತಿದ್ದ. ಅವನ ಅಪ್ಪಣೆ ಇಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವ ಶುಭಾಶುಭ ಕೆಲಸವೂ ಆಗುವಂತಿರಲಿಲ್ಲ. ಮುಂದೆ ಗಂಗಾ ಹಾಗೂ ಸಿದ್ಧನ ಸ್ನೇಹದ ಬಗ್ಗೆ ನೋಡೋದಾದ್ರೆ, ರಾಮಯ್ಯನ ಮಗನೇ ಸಿದ್ಧ. ಈ ಸಿದ್ಧನಿಗೂ ತಿಪ್ಪಳ್ಳಿ ಗಂಗನಿಗೂ ಪರಮ ಸ್ನೇಹ. ಇಬ್ಬರೂ ಕೋಳಿ ಸಾಕುವುದರಲ್ಲಿ ನಿಪುಣರು. ಆ ತಾಲೂಕಿನಲ್ಲಿ ಯಾವ ಹುಂಜದ ಕಾಳಗವಾದರೂ ಬಹುಮಾನ ಸಿದ್ಧ ಅಥವಾ ಗಂಗಾ ಇವರ ಪಾಲಾಗುತ್ತಿತ್ತು. ಮುಂದೆ ಗಂಗನ ಪರಿಚಯ ನೋಡೋದಾದ್ರೆ, ಗಂಗಾ ಕೇವಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಆಳು. ಮೈ ಮುರಿದು ದುಡಿಯುವುದು, ಹೊಟ್ಟೆ ತುಂಬ 2-3 ಗೋಳ ಅಂದ್ರೆ ರಾಗಿ ಮುದ್ದೆ ಕತ್ತರಿಸುವುದು, ವಿರಾಮ ವೇಳೆಯಲ್ಲಿ ಹುಂಜಕ್ಕೆ ಜಗಳ ಕಾಯುವುದನ್ನು ಕಲಿಸುವುದರಲ್ಲಿ ಅವನ ಜೀವನ ಸಾಗಿತ್ತು. ಸಿದ್ಧ ಆಗಾಗ್ಗೆ ತಂದೆ ಜತೆ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಿದ್ದ. ಬೆಂಗಳೂರಿನ ಕರಗ, ಮೈಸೂರಿನ ಪೋಜು ಕಂಡು ಬಂದಿದ್ದ. ಅವನ ಬಾಯಲ್ಲಿ ಅವುಗಳ ವರ್ಣನೆ ಕೇಳುವುದೆಂದರೆ ಗಂಗನಿಗೆ ഇരുಳು ಹಗಲಾಗುತ್ತಿತ್ತು, ಹಗಲು ഇരുಳಾಗುತ್ತಿತ್ತು. ಗಂಗನಿಗೆ ಸ್ವಂತ ಹೊಲ ಭೂಮಿ ಇರಲಿಲ್ಲ. ಅವನು ಮಾಡುತ್ತಿದ್ದುದು ಅಯ್ಯನವರ ಹೊಲ. ವರ್ಷಕಾಲಕ್ಕಾಗುವಷ್ಟು ದವಸ ಬೆಳೆಯುತ್ತಿದ್ದ. ಅವನು ಬೆಳೆದ ಒಂದಂಶ ದಣಿಗೆ ಹೋಗುತ್ತಿತ್ತು. ಆಗಾಗ್ಗೆ ಸೌದೆ, ಸಾಲು ಮರದ ಮಾವಿನಕಾಯಿ, ಸೀಗೆ ಮೆಳೆಯ ಸೀಗೆಕಾಯಿ ದಣಿಯವರ ಮನೆಗೆ ಕಳುಹಿಸುತ್ತಿದ್ದ. ಗಂಗನ ದಣಿ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ರು. ಈ ಜಮೀನಿನ ಆದಾಯವನ್ನು ಅವರು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಕಂದಾಯ ಕಳೆದು 1-2 ಮೂಟೆ ದವಸ ಮನೆಗೆ ಬಂದು ಬಿದ್ದರೆ ಅವರಿಗೆ ಅತ್ಯಾನಂದವಾಗುತ್ತಿತ್ತು. ಪಿತ್ರಾರ್ಜಿತ ಆಸ್ತಿ ಇರಲಿ ಎಂದು ಸುಮ್ಮನಿದ್ದರು. ಗಂಗಾ ಭೂಮಿಯ ಮಾಲೀಕನಾಗಿರದಿದ್ದರೂ ಮಾಲೀಕತನದ ಎಲ್ಲಾ ಸೌಕರ್ಯಗಳು ಅವನಿಗಿದ್ದವು. ಗಂಗನಿಗೆ ತನ್ನ ತಾಯಿಯನ್ನ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಆ ಮುದುಕಿ ಮಗನನ್ನು ಕಾಡಿ ಕೊನೆಗೆ ಅವನಿಗೆ ಕೊಡ್ಲಿ ಮಗಳು ತಿಮ್ಮಿಯನ್ನ ಲಗ್ನ ಮಾಡಿಸಿದ್ದಳು. ತಿಮ್ಮಿ ಗಂಗನ ಜೊತೆಗೂ ದುಡಿದು ತನ್ನ ಅನ್ನ ತಾನು ಹುಟ್ಟಿಸಿಕೊಳ್ಳುತ್ತಿದ್ದಳು. ಗಂಗಾ ಕಂಡಿದ್ದ ಪುಟ್ಟ ಜಗತ್ತಿನಲ್ಲಿ ಅವನು ಸುಖಿ ಎಂದು ಹೇಳಬೇಕು. ವರ್ಷಕ್ಕೊಮ್ಮೆ ಶಿವಗಂಗೆ ಪರ್ಸೆಗೆ ಹೋಗಿ ಬಂದರೆ, ವಡ್ಡರ ಬೈಲಿನ ಬಯಲು ನಾಟಕ ನೋಡಿ ಬಂದರೆ ಅವನ ವಿಹಾರ ಮುಗಿಯುತ್ತಿತ್ತು. ಒಂದು ವರ್ಷ ಅವನ ಹುಂಜ ಶಿವಗಂಗೆ ಪರಸೆಯಲ್ಲಿ ಸೀಬೆ ತೋಪಿನವರ ಹುಂಜ ಹೊಡೆದ ಮೇಲೆ ಗಂಗಾ ಅವನ ಹೆಂಡತಿಗೆ ಒಂದು ಜೊತೆ ಬೆಳ್ಳಿ ಕಡಗ ತಂದಿದ್ದ. ಅದರಿಂದ ಅವನಿಗೆ ಸ್ವಲ್ಪ ಜಂಬವೂ ಬಂದಿತ್ತು. 4 ದಿವಸ ಹೆಂಡತಿ ಮುಂದೆ ಎದೆ ಉಬ್ಬಿಸಿಕೊಂಡೇ ಮಾತನಾಡುತ್ತಿದ್ದ. ತಾಯಿ ಅವನ ತಲೆಯ ಮೇಲೆ ಮಟ್ಟಿ ಮುಖ ಒಂದ್ ಜೊತೆ ಕಡ್ಗ ತಂದು ಮೆರಿತಾನೆ ಅಂದು ಅವನನ್ನು ಹತೋಟಿಗೆ ತಂದಿದ್ದಳು. ಹೀಗೆ ಗಂಗನ ಜೀವನ ಸರಳವಾಗಿ ನಡೆದುಕೊಂಡು ಹೋಗ್ತಿತ್ತು. ಒಂದಿನ ಸಂಜೆ ಹೊಲದಿಂದ ಬಂದ ಗಂಗಾ ಎಮ್ಮೆ ಮೈ ತೊಳೆಯುತ್ತಾ ನಿಂತಿದ್ದ. ರಾಮಯ್ಯ ಅವಸರದಲ್ಲಿ ಬರುತ್ತಿರುವುದನ್ನು ನೋಡಿದ. ಬಂದವನೇ ರಾಮಯ್ಯ ಸೀದಾ ಗಂಗನ ಬಳಿ, ಗಂಗಾ ಎಲ್ಲಾದ್ರೂ ಸಿದ್ದಣ್ಣನ ನೋಡ್ದ ಎಂದ. ಗಂಗಾ, ಇಲ್ಲ ಗೌಡ್ರೆ, ನಾನ್ ನೋಡಿಲ್ಲ ಅಂದ. ಆಗ ಗೌಡ್ರೆ ಹೇಳ್ತಾರೆ, ಎಲ್ಲಿ ಹುಡುಕ್ಸಿದ್ರು ಸಿಗ್ತಾ ಇಲ್ಲ ಗಂಗಾ, ಎಲ್ಲಿಗೆ ಹೋದ? ಗಂಗಣ್ಣ, ನಿಂಗೇನಾದ್ರೂ ಸಿಕ್ಕಿದ್ರೆ ಹೇಳ್ ಕಳ್ಸು ಆಯ್ತಾ ಅಂತ ಹೇಳಿ ಹಿಂತಿರುಗ್ದ. ಹೀಗೆ 3-4 ದಿವಸ ಕಳೀತು. ಸಿದ್ದನ್ ಪತ್ತೇನೇ ಇಲ್ಲ. ಗೌಡ್ರು ಮತ್ತೆ ಇನ್ನೊಂದಿನ ಗಂಗನ ಮನೆಗೆ ಬಂದ್ರು. ತಮ್ಮ ನೋವನ್ನ ಹೇಳೋದಿಕ್ಕೆ ಶುರು ಮಾಡಿದ್ರು. ಗೌಡ್ರು ಗೊಳೋ ಎಂದು ಹತ್ತು ಬಿಟ್ರು. 3-4 ದಿವಸ ಕಳೀತು. ಸಿದ್ದನ್ ಪತ್ತೇನೆ ಸಿಗ್ಲಿಲ್ಲ. ಮತ್ತೆ ಒಂದಿನ ಗೌಡ್ರು ಮತ್ತೆ ಗಂಗನನ್ನ ಹುಡುಕಿಕೊಂಡು ಬಂದ್ರು. ಅವ್ರ ಮುಖದಲ್ಲಿ ತೇಜಸ್ಸಿರಲಿಲ್ಲ. ಕಣ್ಣುಗಳು ಕಾಂತಿಹೀನವಾಗಿದ್ದವು. ನೋವಿನ ಘಾತದಿಂದ ದೇಹ ಕಳೆಗುಂದಿತ್ತು. ಗಂಗನನ್ನು ಕಂಡ ಕೂಡಲೇ ಗೌಡ್ರುಗಳೋ ಎಂದು ಮಕ್ಕಳ ಹಾಗೆ ಅಳುವುದಕ್ಕೆ ಶುರು ಮಾಡಿಬಿಟ್ರು. ಗೌಡ್ರು ಕಣ್ಣಲ್ಲಿ ನೀರನ್ನ ಗಂಗನೇ ಆಗ್ಲಿ ಇತರರೇ ಆಗ್ಲಿ ಕಂಡದ್ದು ಅದೇ ಮೊದಲು. ಗಂಗನ ತಾಯಿ ಸಮಾಧಾನ ಹೇಳಿದಳು. ಆಗ ಒಂದ್ ವಿಷಯ ಗೊತ್ತಾಗುತ್ತೆ, ಸಿದ್ಧ ಸೈನಿಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಒಂದಷ್ಟು ಮಾತುಗಳನ್ನ ಆಡ್ಕೊಳ್ತಾರೆ ಗೌಡ್ರು ಮತ್ತೆ ಗಂಗಾ ಹಾಗೂ ಗಂಗನ ತಾಯಿ. ಯಾಕಂದ್ರೆ ಸಿದ್ಧ ತುಂಬಾ ಸರಳವಾಗಿ ಬೆಳೆದಿದ್ದಂತ ಹುಡುಗ, ಕಷ್ಟವನ್ನೇ ಕಾಣದೇ ಇದ್ದಂತ ಹುಡುಗ. ಈಗ ಸೈನ್ಯದಲ್ಲಿ ಹೋಗಿ ಎಷ್ಟು ಕಷ್ಟ ಪಡ್ತಾನೋ ನನ್ ಮಗ ಅಂತೇಳಿ ಗೌಡ್ರು ಬಿಕ್ಕಿ ಅಳೋದಿಕ್ಕೆ ಶುರುವನ್ನ ಮಾಡ್ತಾರೆ. ಜೊತೆಗೆ ಹೇಳ್ದಿರ ಹೋದ್ನಲ್ಲ ಅಂತೇಳಿ ಸಿಟ್ಟನ್ನು ಕೂಡ ಹೊರ ಹಾಕ್ತಾರೆ. ಹೀಗೆ ತಿಂಗಳುಗಳು ಉರುಳುತ್ತವೆ. ಒಂದು ದಿನ ಸಿದ್ಧನ ತಂದೆಗೆ ಸಿದ್ಧ ಒಂದು ಲೆಟರ್ ಜೊತೆಗೆ 40 ರೂಪಾಯಿ ಮನಿ ಆರ್ಡರ್ ಕೂಡ ಮಾಡಿರ್ತಾನೆ. ಆಗ ಗೌಡ್ರು ಸ್ವಲ್ಪ ಸಮಾಧಾನ ಆಗ್ತಾರೆ. ತದನಂತರದಲ್ಲಿ ಗತ್ತಿ
ನೋವಿನಿಂದ ಓಡಾಡೋದಿಕ್ಕೆ ಶುರು ಮಾಡ್ತಾರೆ. ತನ್ನ ಮಗ ದುಡ್ದು 40 ರೂಪಾಯಿ ಕಳಿಸಿದ್ದಾನೆ ಅನ್ನೋಂತ ಗೌರವದೊಂದಿಗೆ ಇಡೀ ಊರಲ್ಲೆಲ್ಲ ಮಾತಾಡ್ತಾರೆ. ಹೀಗೆ ಸುಮಾರು 6 ತಿಂಗಳು ಕಳೆದವು. ಸಿದ್ಧ ವಾಪಸ್ ಊರಿಗೆ ಬರ್ತಾನೆ. ಸಿದ್ಧನ ಬದಲಾವಣೆಯನ್ನು ಕಂಡಂತಹ ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗಿರ್ತಾರೆ, ಜೊತೆಗೆ ಗಂಗನೂ ಕೂಡ. ಹೀಗೆ ದಿನಗಳು ಉರುಳುತ್ತವೆ. ಒಂದು ದಿನ ಸಿದ್ಧ ಗಂಗನನ್ನು ಸಹ ಸೈನ್ಯಕ್ಕೆ ಬರುವಂತೆ ಒತ್ತಾಯಿಸುತ್ತಾನೆ. ಸೈನ್ಯ ಅಂದ್ರೆ ಇಲ್ಲಿ ಫೌಜು ಅಂತ ಪದವನ್ನ ಬಳಕೆ ಮಾಡಿದ್ದಾರೆ. ಫೌಜು ಅಂದ್ರೆ ಸೈನ್ಯ ಅಂತ. ಆಗ ಗಂಗಾ ಹೇಳ್ತಾನೆ, ಇಲ್ಲಪ್ಪ, ನಾನ್ ನಮ್ಮ ಮೌನೆಲ್ಲ ಬಿಟ್ಟು ಬರೋದಿಲ್ಲ, ಯಾಕಂದ್ರೆ ಅವಳಿಗೆ ನನ್ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿರ್ತಾನೆ. ಆಗ ಸಿದ್ಧ, ನಿಮ್ಮ ಮೌನ್ ಮನಸ್ಸು ನಾನು ಒಲಿಸ್ತಿನ್ಲೇ, ಬಂದ್ಬಿಡು ನನ್ನ ಜೊತೆ, ತಿಂಗಳ ಒಂದಷ್ಟು ದುಡ್ಡು ಕಳಿಸ್ತಿದ್ರೆ ಅವರು ಕೂಡ ಸಮಾಧಾನ ಆಗ್ತಾರೆ ಅಂತ ಹೇಳ್ತಾನೆ. ಸರಿ ಆಯ್ತು, ಒಂದ್ಸಲ ನಮ್ಮ ಮೌನ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಗಂಗಾ ಹೊರಡ್ತಾನೆ. ಜೊತೆಲಿ ಇವತ್ ರಾತ್ರಿ ನೀನು ಕೂಡ ನಮ್ಮನೆ ಊಟಕ್ಕೆ ಬಂದ್ಬಿಡು, ನೀನೇ ಮಾತಾಡು ನಮ್ಮ ಮೌನ್ ಹತ್ರ ಅಂತ ಹೇಳಿ ಹೇಳಿರ್ತಾನೆ. ತನ್ನ ಸ್ನೇಹಿತ ಸಿದ್ಧ ಬರ್ತಾನೆ ಅಂತ ಹೇಳಿ ಗಂಗಾ ಒಳ್ಳೆ ಕೋಳಿ ಅಡಿಗೆಯನ್ನೇ ಮಾಡಿಸಿರ್ತಾನೆ. ಆಗ ಊಟ ಮಾಡ್ತಾ 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 ಗಂಗನೇ ಅವ್ರ ಅವನ ಹತ್ರ ಮಾತನ್ನ ಶುರು ಮಾಡ್ತಾನೆ. ಒಂದ್ 4-5 ದಿನ ಸಿದ್ಧನ್ ಜೊತೆ ಪೋಸ್ಗೆ ಓಡ್ ಬರ್ತೀನಿ ಕಣವ ಅಂತ ಹೇಳ್ತಾನೆ. ಶುರುವಿನಲ್ಲಿ ಗಂಗನ ತಾಯಿ ಕೂಡ ಬ್ಯಾಡ ಮಗ ಅಂತಾನೆ ಹೇಳ್ತಾಳೆ. ಆದ್ರೆ ಒಂದು 4-5 ದಿವಸ ತಾನೆ ಅಂತೇಳಿ ಸರಿ ಅಂತೇಳಿ ಆಕೆ ಕೂಡ ಒಪ್ಪಿಗೆಯನ್ನ ಕೊಡ್ತಾಳೆ. ಗಂಗಾ ಮತ್ತೆ ಸಿದ್ಧ ಪೌಜಿಗೆ ಹೊರಡ್ತಾರೆ. ಆದ್ರೆ 4-5 ದಿವಸ ಹೋಗಿ ವಾರ ಆಗುತ್ತೆ, ವಾರ ಹೋಗಿ ತಿಂಗಳುಗಳಾಗ್ತವೆ. ಗಂಗಾ ಮನೆಗೆ ಹಿಂತಿರುಗಿ ಬರೋದೇ ಇಲ್ಲ. ಇದೇ ನೋವಿನಲ್ಲಿ ಗಂಗನ ತಾಯಿ ಹಾಸಿಗೆಯನ್ನ ಹಿಡಿತಾಳೆ. ಗಂಗನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಮುಂದೆ 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 ಗೊತ್ತಾಗುತ್ತೆ ಗಂಗನು ಕೂಡ ಪೋಸ್ಗೆ ಹೋಗಿ ಸೇರ್ಕೊಂಡವನಿ ಅಂತೇಳಿ. ಆದ್ರೆ ಒಂದು ಸಮಾಧಾನಕರ ಏನಂದ್ರೆ, ಕೆಲ ತಿಂಗಳುಗಳ ನಂತರ ಗಂಗನು ಕೂಡ ತನ್ನ ಮನೆಗೆ ತಿಂಗಳಿಗೆ 20 ರೂಪಾಯಿನ ಕಳ್ಸೋದಿಕ್ಕೆ ಆರಂಭವನ್ನ ಮಾಡಿರ್ತಾನೆ. ಆದ್ರೆ ಅದು ಕೊನೆವರೆಗೂ ಶಾಶ್ವತವಾಗಿ ಉಳ್ಕೊಳಲ್ಲ. ಯಾಕಂದ್ರೆ ಕೆಲ ತಿಂಗಳುಗಳ ನಂತರದಲ್ಲೇ ಗಂಗನಿಗೆ ಒಂದು ಆಶ್ಚರ್ಯಕರವಾದಂಥ ವಿಷಯ ಕಾದಿರುತ್ತೆ. ಏನಪ್ಪ ಅಂದ್ರೆ, ಯುದ್ಧ ನಿಂತೋಗುತ್ತೆ. ಯುದ್ಧ ನಿಂತಂತ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಸೈನ್ಯದಿಂದ ಹೊರ ಹಾಕ್ಬೇಕು ಅನ್ನೋಂಥ ವಿಷಯ ಗಂಗನಿಗೆ ತಿಳಿದ ತಕ್ಷಣ ಅವನಿಗೆ ಆಕಾಶವೇ ಕಳಚಿ ಬಿದ್ದಂತಾಗೋಗುತ್ತೆ. ಸಪ್ಪೆ ಮೋರೆನ ಹಾಕೊಂಡು ಊರ್ ಕಡೆ ಬರ್ತಾನೆ ಸಿದ್ಧ. ಆದ್ರೆ ಈ ಊರಿನಲ್ಲೂ ಕೂಡ ಇಡೀ ಚಿತ್ರಣವೇ ಬದಲಾಗೋಗಿರುತ್ತೆ. ಮನೆಯೆಲ್ಲ ಬಿದ್ದೋಗಿರುತ್ತೆ. ತಾಯಿ ಹಾಸಿಗೆ ಹಿಡಿದಿರ್ತಾಳೆ. ತಿಮ್ಮಿ ಗಂಗನ ಹೆಂಡತಿ ಅರಕಲು ಸೀರೆಯನ್ನ ಉಟ್ಟು ಹಸುಗಳನ್ನ ಹೊಡ್ಕೊಂಡು ಹೊಲದ ಕಡೆ ಹೋಗ್ತಿರ್ತಾಳೆ. ಬೆಳೆ ಬೆಳೀತಾ ಇಲ್ಲ ಅಂತೇಳಿ ಹೊಲದ ಮಾಲೀಕ ಕೂಡ ಹೊಲವನ್ನ ಹಿಂಪಡೆದಿರ್ತಾನೆ. ಈ ಎಲ್ಲ ಚಿತ್ರಣವನ್ನು ನೋಡಿದಂತ ಗಂಗಾ ತನ್ನ ತಾಯಿ ಹತ್ರ ಹೋಗ್ತಾನೆ. ಅವಳಿಗೂ ಕೂಡ ಸರಿಯಾಗಿ ಕಣ್ಣು ಕೂಡ ಕಾಣಿಸ್ತಿರಲ್ಲ. ಯಾರಪ್ಪ ನೀನು ಅಂತಾಳೆ. ಗಂಗಾ ಹತ್ರ ಹೋಗಿ ಕುಳಿತು, ನಾನವ ಗಂಗಾ, ನಿನ್ ಮಗ ಅಂತಾನೆ. ಮುದುಕಿ ಕೋಪದಿಂದಲೇ ಮುಖವನ್ನ ಆ ಕಡೆ ತಿರುಗಿಸ್ಬಿಡ್ತಾಳೆ. ಅವಳ ಕಣ್ಣುಗಳಿಂದ ನೀರು ಜಾರೋದಿಕ್ಕೆ ಶುರು ಆಗುತ್ತೆ. ಪರಿಪರಿಯಾಗಿ ಗಂಗಾ ಕೇಳ್ಕೊಳ್ತಾನೆ, ಇನ್ ಮುಂದೆ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ಕಣವ, ನಿನ್ ಜೊತೆಲೇ ಇರ್ತೀನಿ ಕಣವ ಅಂತ ಕೇಳ್ಕೊಂಡ್ರು ಕೂಡ ಮುದುಕಿ ಗಟ್ಟಿ ಧ್ವನಿಯಿಂದ ಬೈಯೋದಿಕ್ಕೆ ಶುರು ಮಾಡ್ಬಿಡ್ತಾಳೆ. ಹೊಲ ಹೋಯ್ತು, ದನ ಹೋಯ್ತು, ನಿನ್ ನುಂಜನೂ ಸತ್ತೋಯ್ತು, ಇನ್ನೇನೈತೆ, ನಿಮ್ಮ ಮೌನ ಮಣ್ಣು ಮಾಡಕ್ ಬಂದಿದ್ಯಾ ಅಂತೇಳಿ ಕೇಳೋದಿಕ್ಕೆ ಆರಂಭ ಮಾಡ್ಬಿಡ್ತಾಳೆ. ಆಗ ತಿಮ್ಮಿ ಗಂಗನ ಕಡೆ ವಕಾಲತ್ತು ವಹಿಸಿ, ಹೋಗ್ಲಿ ಬಿಡು ಮುದುಕಿ, ದಣಿದ್ ಬಂದವನೆ, ಯಾಸಟ್ಕೋ, ಹೋಗ್ಲಿ ಬಿಡು ಮುದುಕಿ, ದಣಿದ್ ಬಂದವನೆ, ಯಾಕವನ ಬೈತಿ ಅಂತ ಹೇಳ್ತಾಳೆ. ಸರಿ ಓಕೆ ಆಯ್ತು ಅಂತೇಳಿ ಇನ್ನೇನ್ ಮಾಡೋದು, ಮತ್ತೆ ಹೊಲ ಇಲ್ಲ ಏನು ಇಲ್ವಲ್ಲ. ಗಂಗಾ ಕೂಡ ಕೂಲಿ ಕೆಲ್ಸಕ್ಕೆ ಹೋಗೋದಿಕ್ಕೆ ಶುರುವನ್ನ ಮಾಡ್ತಾನೆ. ಆತನ ಊರಲ್ಲಿ ಅವಾಗ ತಾನೇ ಡಾಂಬರ್ ಹಾಕ್ತಿರ್ತಾರೆ. ಅಲ್ಲೇ ಸರಿ ಕೂಲಿ ಕೆಲ್ಸಕ್ಕೆ ಹೋದ್ರೆ ಆಯ್ತು ಅಂತೇಳಿ ಮರು ದಿವಸ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ. ಹಿಂಗೋ ಮಾಡಿ ಕೂಲಿ ಕೆಲ್ಸ ಸಿಗುತ್ತೆ. ಒಂದಿನಕ್ಕೆ 12 ಆಣಿ ಕೂಲಿ ಕೂಡ ಸಿಗುವಂತೆ ಮಾತಾಡ್ತಾರೆ. ತನ್ನ ಮಗ ಬಂದಂತ ಸಂತೋಷದಿಂದ ಗಂಗನ ತಾಯಿ ಕೂಡ ಸ್ವಲ್ಪನೇ ಚೇತರಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ತಾಳೆ. ಹೇಗೋ ಹೊರಗಡೆ ಬಂದು ಪರ್ಸಾಲೆ ಮೇಲೆ ಕೂರುವಷ್ಟು ಸುಧಾರಿಸಿರ್ತಾಳೆ. ಹೀಗಿರುವಾಗ ಗಂಗಾ ಮಧ್ಯಾಹ್ನದವರೆಗೂ ಕೆಲಸವನ್ನ ಮಾಡಿ ಮನೆಗೆ ಬರ್ತಿರ್ತಾನೆ. ಅವನ ಮನೆ ಹಾಗೂ ಆ ಕೆಲಸದ ಮಾರ್ಗ ಮಧ್ಯದಲ್ಲೇ ಅವನ ಹೊಲ ಕೂಡ ಇರುತ್ತೆ. ಈಗ ಆ ಹೊಲ ಈರಪ್ಪನ ಪಾಲಾಗಿದೆ. ಸೊಂಪಾದ ರಾಗಿ ಬೆಳೆದಿರ್ತಾನೆ ಈರಪ್ಪ. ಸುಮ್ನೆ ಹೋಗುತ್ತಿದ್ದ ಗಂಗನನ್ನ ಈರಪ್ಪನೇ ಕರೆಯುತ್ತಾನೆ. ಕರೆದು, ನೋಡ್ದ ಗಂಗಾ, ಹೆಂಗೈತೆ ಫಸಲು ಅಂತಾನೆ. ಮೊದಲೇ ಕೋಪದಲ್ಲಿ ಕೆಂಡವಾಗಿದ್ದ ಗಂಗಾ ಅದನ್ನ ನೋಡಿ ಒಂದು ಕಡೆ ಖುಷಿ ಪಡ್ತಾನೆ, ಕೋಪಗೊಳ್ತಾನೆ. ನನ್ನ ಜಮೀನನ್ನ ಕಸ್ಕೊಂಡಲ್ಲ ಅಂತ ಹೇಳಿ. ಹಾಗೆ ಮಾತು ಬೆಳೀತಾ ಇರ್ಬೇಕಾದ್ರೆ ಗಂಗಾ ಸನ್ಕೆಯಿಂದ ಈರಪ್ಪನ ತಲೆಯನ್ನ ಹೊಡೆದ್ ಬಿಡ್ತಾನೆ. ಜೋರಾಗಿ ಪೆಟ್ಟು ಬಿದ್ದ ಈರಪ್ಪ ಅಲ್ಲೇ ಪ್ರಾಣವನ್ನ ಬಿಟ್ಬಿಡ್ತಾನೆ. ಹಿಂದೆನೆ ಪೊಲೀಸ್ನವ್ರಿಗೆ ವಿಷಯ ಮುಟ್ಟುತ್ತೆ. ಗಂಗನನ್ನ ಪೊಲೀಸ್ನವರು ಎಳೆದುಕೊಂಡು ಹೋಗ್ತಾರೆ. ಆಗ ಗಂಗನ ತಾಯಿ ವಿಷಯವನ್ನು ಕೇಳಿದಂತ ಗಂಗನ ತಾಯಿ ಜೋರಾಗಿ ಹೇಳೋದಿಕ್ಕೆ ಶುರು ಮಾಡ್ತಾಳೆ. ಇದೆಲ್ಲವೂ ಕೂಡ ಭೂಮಿ ತಾಯಿಯ ಶಾಪ ಎಂದು ಅರಚುತ್ತಾ ಕೆಳಗೆ ಬಿದ್ದು ಬಿಡ್ತಾಳೆ. ವಿದ್ಯಾರ್ಥಿಗಳೇ, ಇದಾಗಿತ್ತು ಇವತ್ತಿನ ಅನಕ್ರು ಬರೆದ ಮಣ್ಣಿನ ಮಗ ಕಥೆಯ ಸಾರಾಂಶ. ದಯಮಾಡಿ ಎಲ್ಲರೂ ಕೂಡ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.